ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು, ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಇರುವವರಿಗೆ ಸರ್ಕಾರ ಜೂನ್ 30ನೇ ತಾರೀಕಿನ ಒಳಗೆ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ ಜೂನ್ 30ನೇ ತಾರೀಕು ಏನು ಈ ಗಡುವು ಕೊಟ್ಟಿದ್ದಾರೆ, ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸರ್ಕಾರ ತಿಳಿಸಿದೆ. ಸರ್ಕಾರ ಭಾಳಷ್ಟು ಬಾರಿ ಈ ರೀತಿಯಾಗಿರುವಂತಹ ಕೊನೆಯ ದಿನಾಂಕಗಳನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದೆ, ಅಂದರೆ ವಿಸ್ತರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಬಟ್ ಈ ಜೂನ್ 30ನೇ ತಾರೀಕು ಏನು ಗಡುವನ್ನು ಅಥವಾ ಕೊನೆಯ ದಿನಾಂಕವನ್ನು ಏನು ಕೊಟ್ಟಿದ್ದಾರೆ, ಸೊ ಇದು ಎಕ್ಸ್ಟೆಂಡ್ ಮಾಡುವಂತಹ ಅಥವಾ ವಿಸ್ತರಣೆ ಮಾಡುವಂತಹ ಸಾಧ್ಯತೆ 99% ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲೋ 1% ಚಾನ್ಸ್ ಇರ್ಬೋದು ಈ ಒಂದು ಕೊನೆಯ ದಿನಾಂಕ ಎಕ್ಸ್ಟೆಂಡ್ ಆಗೋದಕ್ಕೆ. ಆದರೂ ಕೂಡ ಈ ಬಾರಿ ಎಕ್ಸ್ಟೆಂಡ್ ಆಗುವಂಥದ್ದು ಬಹಳ ಅನುಮಾನ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ರೇಷನ್ ಕಾರ್ಡ್ ಇರುವಂಥವ್ರು ಈ ಒಂದು ಕೆಲಸವನ್ನು ಜೂನ್ 30ನೇ ತಾರೀಕಿನ ಒಳಗೆ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಕೆಲಸವನ್ನು ನೀವೇನಾದರೂ ಮಾಡಿಲ್ಲ ಅಂದರೆ ನಿಮಗೆ ಸಿಗ್ತಾ ಇರುವಂತಹ ಉಚಿತ ರೇಷನ್ ಅಂದರೆ ಉಚಿತ ಅಕ್ಕಿ ಸಿಗ್ತಾ ಇದೆ ಅದು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಜೊತೆಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆಯೂ ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಸೊ ಹಾಗಾದರೆ ಆ ಒಂದು ಕೆಲಸ ಏನು ಅಂತ ನೋಡೋದಾದರೆ, ಸೊ ನಾನೀಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇದು ನೀವು ನಿಮ್ಮ ಮೊಬೈಲ್ನಲ್ಲಾದರೂ ಚೆಕ್ ಮಾಡ್ಬೋದು, ಅಥವಾ ನಿಮಗೇನಾದರೂ ಲ್ಯಾಪ್ಟಾಪ್ ಇದ್ದರೆ ನಿಮ್ಮ ಲ್ಯಾಪ್ಟಾಪಲ್ಲಾದರೂ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವುದೇ ಡಿವೈಸ್ ಇದ್ದರೂ ಕೂಡ ನೀವು ಅದರ ಮುಖಾಂತರ ನೀವು ಇದನ್ನು ಚೆಕ್ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಸೊ ಈಗ ನಿಮ್ಮ ಮೊಬೈಲ್ನಲ್ಲಿ ಆಯ್ತು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಆಯಿತು, ಗೂಗಲ್ಗೆ ಬಂದು ಆಹಾರ ಅಂತ ಸರ್ಚ್ ಮಾಡಿ. ಸೊ ಆಹಾರ ಅಂತ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಆಪ್ಷನ್ ಸಿಗುತ್ತೆ. ಇಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಯನ್ಸ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ನಿಮಗೆ ರೇಷನ್ ಕಾರ್ಡ್ನ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಒಂದು ವೇಳೆ ನಿಮಗೆ ಈ ಪೇಜ್ ಓಪನ್ ಆಗಲಿಲ್ಲ ಅಂದರೆ ಈ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಹೋಗೋದ್ರ ಮುಖಾಂತರ ನೀವು ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೋದು. ಸೊ ಓಪನ್ ಆದ ನಂತರ ನೋಡ್ಬೋದು ಇಲ್ಲಿ ಈ ಸರ್ವಿಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು. ಈ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ನಿಮಗೆ DBT ಸ್ಟೇಟಸ್ ಅಂತ ಇನ್ನೊಂದು ಆಪ್ಷನ್ಸ್ ಕಾಣುತ್ತೆ ನಿಮಗೆ. ಸೊ ನಿಮ್ಮ DBT ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಏನು ರೀಸನ್ ಅಂದರೆ ವಿಭಾಗ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ವಿಭಾಗ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮದು ವಿಭಾಗ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ರೀತಿಯಾಗಿ ಪೇಜ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗ ನಿಮಗೆ ನಿಮ್ಮ ಏನು ವಿತ್ OTP ವಿತೌಟ್ OTP ಅಂತ ಎರಡು ಆಪ್ಷನ್ಸ್ ಇದೆ. ಸೊ ಇಲ್ಲಿ ವಿತೌಟ್ OTP ಅನ್ನೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನೋ OTP ಅವಶ್ಯಕತೆ ಇಲ್ಲ. ಸೊ ವಿತೌಟ್ OTP ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಏನು ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿಕೊಂಡು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೋ ಅಂತ ಕ್ಲಿಕ್ ಮಾಡಿದರೆ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿ ಏನಿದೆ ಸೊ ಅದು ನಿಮಗೆ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಮೆಂಬರ್ ಕೌಂಟ್ ಅಂತ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಮೆಂಬರ್ ಕೌಂಟ್ ಅಂತ ಇದೆ, ಮೆಂಬರ್ ಎಷ್ಟು ಜನ ಇದ್ದಾರೆ, ಹಾಗೆ KYC ಎಷ್ಟು ಜನದಾಗಿದೆ, ಇನ್ನು ಎಷ್ಟು ಬಾಕಿ ಇದೆ ಅನ್ನೋದು ಇಲ್ಲಿ ರಿಮೈನಿಂಗ್ ಕೋಡಲ್ಲಿ ತೋರಿಸುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದರೆ ಇವತ್ತಿನ ವಿಷಯ, ಕಂಪಲ್ಸರಿಯಾಗಿ ಯಾರೆಲ್ಲ KYC ಮಾಡಿಸಿಲ್ಲೋ ನೀವು ಕಂಪಲ್ಸರಿಯಾಗಿ KYCಯನ್ನು ಮಾಡಿಸ್ಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಮೆಂಬರ್ ಕೌಂಟ್ 4 ಜನ ಇದ್ದಾರೆ ಇದರಲ್ಲಿ, ಹಾಗೆ 4 ಜನದ್ದು KYC ಡನ್ ಆಗಿದೆ. ಹಾಗೆ KYC ರಿಮೈನಿಂಗ್ ಯಾವುದೂ ಇಲ್ಲ ಇದರಲ್ಲಿ ಅಂತ ತೋರಿಸ್ತಾ ಇದೆ. ಒಂದು ವೇಳೆ ರಿಮೈನಿಂಗಲ್ಲಿ ಏನಾದರೂ KYC ಆಗೋದು ಪೆಂಡಿಂಗ್ ಇತ್ತು ಅಂದರೆ ಅಲ್ಲಿ ಶೋ ಆಗುತ್ತೆ 1 2 ಎಷ್ಟು ಜನದ ಬಾಕಿ ಇದೆ ಅಂತಂದ್ಬಿಟ್ಟು. ಸೊ ಅದನ್ನು ನೀವು ಕಂಪಲ್ಸರಿಯಾಗಿ KYCಯನ್ನು ಮಾಡಿಸ್ಲೇಬೇಕಾಗುತ್ತೆ. ಈ ಗಡುವನ್ನು ಜೂನ್ 30ನೇ ತಾರೀಕಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಂಪಲ್ಸರಿಯಾಗಿ ಯಾರೆಲ್ಲ ಇದುವರೆಗೂ ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಒಂದು ಮೆಂಬರ್ ಆಗಿರ್ಬೋದು, 2 ಮೆಂಬರ್ ಆಗಿರ್ಬೋದು, ಯಾರೆಲ್ಲ KYC ಮಾಡಿಸಿಲ್ಲ ಕಂಪಲ್ಸರಿಯಾಗಿ KYCಯನ್ನು ಮಾಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ಈಗ KYCಯನ್ನು ಚೆಕ್ ಮಾಡ್ಕೊಳ್ಳೋದಾಯಿತು. ಒಂದು ವೇಳೆ ಈ KYCಯನ್ನು ಚೆಕ್ ಆದ ನಂತರ ಸೊ ಇದು ಈಗ ನಿಮಗೆ ಇಷ್ಟು ಜನದ್ದು ಈ KYC ಆಗಿದೆ, ಇಷ್ಟು ಜನ ಈ KYC ಆಗಿಲ್ಲ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಯ್ತು. ಈಗ ಯಾರದ್ದು ಈ KYC ಆಗಿಲ್ಲ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಬೇಕಪ್ಪ ಅಂತಂದರೆ ಸೊ ಅದು ಕೂಡ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಡ್ತೇನೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಇದಾದ ನಂತರ ನೋಡಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಮತ್ತೆ ನಿಮ್ಮ ಏನು ಈ ವೆಬ್ಸೈಟಿನ ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಸೊ ಹೋಮ್ ಪೇಜಿಗೆ ಬಂದರೆ ನೀವು ಬಂದಾಗ ಇಲ್ಲಿ ನೋಡ್ಬೋದು ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಶೋ ರೇಷನ್ ಕಾರ್ಡ್ ಅನ್ನೋ ಒಂದು ಆಪ್ಷನ್ಸ್ ಸಿಗುತ್ತೆ ಮತ್ತೊಮ್ಮೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ
ಸೊ ಇಲ್ಲಿ ನಿಮ್ಮ ಏನು ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತೆ, ಸೊ ಆ ರೇಷನ್ ಕಾರ್ಡ್ ನಂಬರನ್ನು ನೀವು ಟೈಪ್ ಮಾಡಿ ಸೊ ಗೋ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಗೋ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸದಸ್ಯರ ಆಯ್ಕೆ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಸದಸ್ಯರ ಆಯ್ಕೆಯಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾರೆಲ್ಲ ಸದಸ್ಯರಿದ್ದಾರೆ ಅವ್ರದ್ದು ಈ KYC ಆಗಿದೆಯಾ ಇಲ್ಲ ಅಂತಂದು ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಆಕ್ಟಿವ್ ಅಂತ ಇದೆ. ಸೊ ಆಕ್ಟಿವ್ ಅಂತ ಇರೋದೆಲ್ಲ ಆಲ್ರೆಡಿ ಈ KYC ಆಗಿದೆ ಅಂತ ಅರ್ಥ. ಒಂದು ವೇಳೆ ಈ KYC ಆಗಿಲ್ಲ ಅಂತಂದರೆ ಅಲ್ಲಿ ಆಕ್ಟಿವ್ ಅಂತ ಬಂದಿರಲ್ಲ. ಸೊ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಈ KYC ಯಾರದ್ದಾಗಿದೆ ಯಾರದ್ದಾಗಿಲ್ಲ ಅನ್ನೋದು ಕೂಡ ನೀವು ಈಸಿಯಾಗಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಈ KYC ಆಗಿಲ್ಲ ಅಂದರೆ ಅದನ್ನು ಯಾವ ರೀತಿ ಮಾಡೋದಪ್ಪ ಅನ್ನೋದನ್ನು ನೋಡೋದಾದರೆ ನ್ಯಾಯಬೆಲೆ ಅಂಗಡಿ ಇರುತ್ತೆ, ನೀವು ಎಲ್ಲಿ ರೇಷನ್ ಕಾರ್ಡನ್ನು ತೊಗೊಳ್ತೀರೋ ಅಲ್ಲಿ ಹೋಗಿ ನೀವು ನಿಮ್ಮ ಈ KYCಯನ್ನು ಮಾಡಿಸ್ಬೋದು. ಯಾವುದೇ ಫೀಸನ್ನು ತೊಗೊಳ್ಳದೆ ಫ್ರೀಯಾಗಿ ನಿಮಗೆ ಈ KYCಯನ್ನು ಮಾಡಿಕೊಡ್ತಾರೆ. ಹಾಗೆ ಈ KYC ಮಾಡಿಸ್ಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದರೆ ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡನ್ನು ತೊಗೊಂಡು ಹೋಗಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಬೇಕಾಗುತ್ತೆ. ಹಾಗೆ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಹಾಗೆ ಮೊಬೈಲ್ ನಂಬರ್ ಆದ ನಂತರ ಮತ್ತೆ ನೀವೇನಾದರೂ SC ST ಏನೋ ಕ್ಯಾಟಗರಿಯಲ್ಲಿ ಏನಾದ್ರು ಬರೋದಿದ್ದರೆ ನಿಮ್ಮ ಕ್ಯಾಸ್ಟ್ ಇನ್ಕಮನ್ನು ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನೀವು ನಿಮ್ಮ ಹತ್ತಿರದ ಅಥವಾ ನೀವು ಎಲ್ಲಿ ರೇಷನ್ ಕಾರ್ಡನ್ನು ರೇಷನನ್ನು ತೊಗೊಳ್ತೀರೋ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಈ KYCಯನ್ನು ಮಾಡಿಸ್ಬೋದಾಗಿದೆ. ಒಂದು ವೇಳೆ ಯಾರೆಲ್ಲ ಇದುವರೆಗೆ ಮಾಡಿಸಿಲ್ಲೋ ದಯವಿಟ್ಟು ಜೂನ್ 30 ಒಳಗೆ ಮಾಡಿಸ್ಕೊಳ್ಳಿ. ಒಂದು ವೇಳೆ ಮಾಡಿಸಿಲ್ಲ ಅಂತ ಅನ್ನೋದಾದರೆ ನಿಮಗೆ ರೇಷನ್ ಕೊಡೋದು ನಿಲ್ಲಿಸಲಾಗುತ್ತೆ. ಹಾಗೆ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕೂಡ ಭಾಳ ಇದೆ. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದರೆ ಈಗ ಕಂಪಲ್ಸರಿಯಾಗಿ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಭಾಳ ಇರೋದ್ರಿಂದ ದಯವಿಟ್ಟು ಯಾರೆಲ್ಲ ಈ KYC ಮಾಡಿಸಿಲ್ವೋ ಜೂನ್ 30 ಒಳಗೆ ದಯವಿಟ್ಟು ಮಾಡಿಸಿ. ಸೊ ಈ ಮಾಹಿತಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.